ಸೇರಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯದ ನಾಯಕರು ಮತ್ತು ತಾವೆಲ್ಲರೂ ಸುಳಿ ಬಿಸಿನಲ್ಲಿ ನಿಂತಿದ್ದೀರಲ್ಲ, ಈ ಸುಳಿ ಬಿಸಿಲಂತ ಲೆಕ್ಕಿಸದೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಅನಂತ ನಮಸ್ಕಾರ ಅರ್ಪಿಸುತ್ತಾ ಇದ್ದಾರೆ. ಕೋರ್ಟಿನ ಬಗ್ಗೆ ವಿಷಯದಲ್ಲಿ ಪಿಂಚಣಿ ಬಗ್ಗೆ ನಮ್ಮ ನಾಯಕರು, ಹಿರಿಯ ನಾಯಕರು ಮಾತಾಡಿದ್ದಾರೆ. ಹೋರಾಟದ ಬಗ್ಗೆ ನಾವು ಮುಂದೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಬಿಸಿಲು, ಮಳೆ, ಚಳಿ ಇವು ವರ್ಷದ ಉದ್ದಕ್ಕೂ ಬರ್ತಾನೆ ಇರ್ತವೆ. ಆದರೆ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತಂದ್ರೆ ನಾವು ಯಾವನ್ನು ಲೆಕ್ಕಿಸದೆ ಮುನ್ನುಗ್ಗಿದ್ರೆ ಮಾತ್ರ ನಾವು ಜಯಗಳಿಸಕ್ಕೆ ಸಾಧ್ಯ ಆಗತ್ತೆ. ಈಗ ನಮಗಿಂತ ಹಿರಿಯರಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು. ಅವರ ನಮ್ಮ ವಯಸ್ಸಿಗಿಂತ ಇನ್ನ ಕಡಿಮೆ ವಯಸ್ಸಿನವ್ರಿಗಿಂತ ಹೆಚ್ಚಾಗಿ ಉತ್ಸಾಹದಿಂದ ಮುಂದೆ ಬರ್ತಾ ಇದ್ದಾರೆ. ದೇಶವನ್ನೆಲ್ಲ ಸುತ್ತಾಡ್ತಾ ಇದ್ದಾರೆ. ಈಗ 1 ತಿಂಗಳಿಂದ ಡೆಲ್ಲಿಯಲ್ಲಿ ಕೂತ್ಕೊಂಡು ನಮ್ಮ ಕಮಾಂಡರ್ ಅಶೋಕ್ ರಾವತ್, ನಮ್ಮ ರಮಾಕಾಂತ್ ನರಗುಂದ್ ಸಾಹೇಬರು, ಅವರ ಟೀಮ್ ಏನಿದೆ ನಮ್ಮೆಲ್ಲರಿಗೋಸ್ಕರ ರಾತ್ರಿ ಹಗಲು ಹೆಂಡತಿ ಮಕ್ಕಳನ್ನ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಆದ್ರೆ ಯಾವಾಗ ಕೇವಲ ಈಗ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಹೇಳಿರ್ತಾರೆ 30ನೇ ತಾರೀಕುವರೆಗೂ ಕಾದು ನೋಡೋಣ ಅನ್ನೋದೊಂದು ಹೇಳಿದ್ದಾರೆ. ಅದು ಗಡುವು. ಈ ಗಡುವು ಉಳಿದು ಆಮೇಲೆ ಏನಾಗುತ್ತೆ ನೋಡ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರೇ ತಿಳಿಸ್ತಾ ಇದ್ದಾರೆ. ಮುಂದಿನ ಹೋರಾಟಗಳ ಬಗ್ಗೆ ರೂಪುರೇಷೆಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯದ ನಾಯಕರು ಕೂತ್ಕೊಂಡು ಒಂದು ರೂಪುರೇಷೆಗಳನ್ನ ತಿಳಿಸ್ತಾರೆ. ಅದಕ್ಕೆ ನಾವು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು, ನಮ್ಮ ಸ್ನೇಹಿತರು ಬಲವಂತದಿಂದ ಆದರೂ ಕರ್ಕೊಂಡು ಬಂದು ನಾವೇನಿದ್ರು ಹಿಂದ್ಗಡೆ ಸಪೋರ್ಟ್ ನಮಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಬೇಡಿಕೆಗಳೇನಾದ್ರು ಈಡೇರಬೇಕು ಅಂತಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದಂಗೆ ನಾವು ಈ ಹೋರಾಟದಂತೆ ಮುಂದೆ ಇರಬೇಕೆ ಸ್ನೇಹಿತರೆ. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಮ್ಮ ಬೇಡಿಕೆಗಳು ಖಂಡಿತವಾಗ್ಲೂ ಈಡೇರಿಸ್ತಾರೆ ಅಂತಂದ್ಬಿಟ್ಟು ನಮ್ಮ ನಾಯಕರು ಹೇಳಿದ್ದಾರೆ. ಅದರಲ್ಲೂ ಒಂದು ಮಾತು ನಮ್ಮ ರಮಾಕಾಂತ ನಾಯಕ ನರಗುಂದ್ ಸಾಹೇಬರು ಹೇಳಿದರು, ನಾನು ಇರುವವರೆಗೆ ನಿಮ್ಗೆ ಈ ಪಿಂಚಣಿಯನ್ನ ಕೊಟ್ಟೇ ತೀರ್ತೀನಿ ಅಂತಂದ್ಬಿಟ್ಟು ಒಂದು ಶಬ್ದ ಮಾಡಿದ್ದಾರೆ. ಆದ್ರೆ ಅವರು ಅಷ್ಟು ಬೇಗ ಕೊಟ್ಟೇ ತೀರ್ತೀನಿ ಅನ್ನೋದಿಲ್ಲ. ನಮ್ಮ ಎಲ್ಲರೂ ಆಯುಷ್ಯನ್ನ ಅವ್ರಿಗೆ ದಾರಿ ಎಳಿತಾ ಇದೀವಿ. ಇನ್ನ 100 ವರ್ಷಗಳ ಕಾಲ ಅವರು ಬಾಳಬೇಕು. ನಮಗೆ ಶೋಷಿತ ವರ್ಗ ಈ ತರ ಪಿಂಚಣಿ ಬಗ್ಗೆ ಯಾರ್ಯಾರು ದೇಶದಾದ್ಯಂತ 78 ಲಕ್ಷ ಜನರ ಮೇಲಿದಾರಲ್ಲ, ಅವ್ರಿಗೆಲ್ಲರಿಗೂ ಒಂದು ಬದುಕಿನ ದಾರಿ ತೋರಿಸುವಂತವ್ರು. ಅವರಿಗೆ ನಮ್ಮ ಆಯುಷ್ಯನ ತಗೊಂಡು 100 ವರ್ಷ ಇರ್ಲಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮೆಲ್ಲರನ್ನು ಒಳಗೊಂಡಂತೆ ನಾವು ಕೋರ್ಕೊಂತಾ ಇದ್ದೇನೆ. ಸ್ನೇಹಿತರೆ ನಮಸ್ಕಾರ. ಹೆಚ್ಚಿಗೆ ಸುಳಿ ಬಿಸಿಲು ಹೆಚ್ಚಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ, ಟೈಮು ಇಲ್ಲ. ತಾವೆಲ್ಲರೂ ನಾವು ಸೇರಿ ಎಲ್ಲ ಹಿರಿಯರು. ಅದಕ್ಕೋಸ್ಕರ ಈ 4 ಮಾತುಗಳನ್ನ ಆಡ್ತಕ್ಕಂಥ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನಮಸ್ಕಾರನ ತಿಳಿಸ್ತಾ ಇದ್ದೀನಿ.